Hi guys, welcome back to my YouTube channel. ಇವತ್ತು ನಾನು ಸೋಯಾ ಚಂಕ್ಸ್ದು 65 ಮಾಡೋಣ ಅಂದ್ಕೊಂಡಿದ್ದೀನಿ. ಮೀನ್ಸ್ ಸೋಯಾ 65. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಅಮ್ಮ ಮೂವಿ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಇವತ್ತು ರಂಜಾನ್ ಹಾಲಿಡೇ ಇದೆ. ಹಾಯ್ ಹೇಳಮ್ಮ. ಹಾಯ್. ಸೊ ಬನ್ನಿ ಹೋಗೋಣ ಕಿಚನ್ಗೆ. ಕಿಚನ್ ಎಲ್ಲ ಫುಲ್ಲು ಮೆಸ್ ಆಗಿದೆ. ಕ್ಲೀನ್ ಮಾಡಿಬಿಟ್ಟು ವಾಪಸ್ ಬರ್ತೀನಿ. ಫಸ್ಟ್ ನಾನು ಸೋಯಾ ಚಂಕ್ಸ್ ತಗೊಂಡಿದ್ದೀನಿ 1 ಕಪ್ ಅಷ್ಟು. ಅದನ್ನು ನಾವು ಹಾಟ್ ವಾಟರಲ್ಲಿ ಹಾಕಬೇಕು. ಅದನ್ನು ನೆನೆಸೋಕೆ 15 ಮಿನಿಟ್ಸ್ ಹಾಟ್ ವಾಟರಲ್ಲಿ ಅದನ್ನು ಬಿಡಬೇಕು. ಹಾಟ್ ವಾಟರ್ ಹಾಕೋಣ ಈಗ. ಬಾಕ್ಸಲ್ಲಿ ಅದಕ್ಕೆ ಸಫಿಷಿಯೆಂಟ್ ಜಾಗ ಇರಲಿಲ್ಲ, ಅದಕ್ಕೆ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಹಾಟ್ ವಾಟರ್ ಹಾಕೋಣ. ಆಲ್ಮೋಸ್ಟ್ 1.5 ಕಪ್ ಸೋಯಾ ಚಂಕ್ಸ್ ಇದೆ. ಅದಕ್ಕೆ ಒಂದು 3 ಗ್ಲಾಸ್ ಆಫ್ ವಾಟರ್ ಹಾಕ್ಕೊಳ್ಳಿ. 3 ಗ್ಲಾಸ್ ಅಷ್ಟು ವಾಟರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕಿ. ಅದಕ್ಕೆ ಅದು ಸೋಕ್ ಆಗಬೇಕಾದ್ರೆ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ 1/2 ಟೀ ಸ್ಪೂನ್ ಸಾಲ್ಟ್ ಹಾಕ್ತಿದ್ದೀನಿ ಅದಕ್ಕೆ. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಆ ಸೋಯಾ ಚಂಕ್ಸ್ನ ಸೈಡಿಗೆ ಇಟ್ಟಿದ್ದೀವಿ. ಈಗ ಅದಕ್ಕೆ ಹಾಕೋಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈ ಪ್ಯಾಕೆಟಲ್ಲಿ ಎಲ್ಲ ಚಿಲ್ಲಿ ಪೌಡರ್ ಮತ್ತು ಅದಕ್ಕೆ ಬೇಕಾಗಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದೆಲ್ಲ ಇದೆ. ಅಮ್ಮ ಇದನ್ನು ಆಚೆಯಿಂದ ತರಿಸಿದ್ರು. ಸೊ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಇದ್ರ ಬದಲು ನೀವು ಕಬಾಬ್ ಮಸಾಲಾನ ಹಾಕಿಬಿಟ್ಟು ಅದಕ್ಕೆ ಬೇಕಾದ್ರೆ ನೀವು ಸೋಯಾ ಚಂಕ್ಸ್ನ ಹಾಕೊಬೋದು. ಕಬಾಬ್ ಮಸಾಲ ಬದಲು ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ನೀವು ಆ ಕಬಾಬ್ದು ಮಸಾಲ ಹಾಕಿಬಿಟ್ಟು ಅದನ್ನು ನೀವು ಟೇಸ್ಟ್ ನೋಡಿಬಿಟ್ಟು ಬೇಕಾದರೆ ಅದಕ್ಕೆ ಸಾಲ್ಟು ಅಥವಾ ಚಿಲ್ಲಿ ಪೌಡರ್ ಏನಾದರೂ ಆ್ಯಡ್ ಮಾಡ್ಬೋದು. ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಆ್ಯಂಡ್ ನಾನು 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತಿದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂದರೂ ನೀವು ಬೇಕಾದರೆ ಅಕ್ಕಿ ಪುಡಿನ ಹಾಕೊಳ್ಬೋದು 1 ಟೇಬಲ್ ಸ್ಪೂನ್. ನೆಸ್ಗೋಸ್ಕರ ಕಾರ್ನ್ಫ್ಲೋರ್ನ ನಾನು ಹಾಕಿದ್ದೀನಿ. ಈಗ ನಾವು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ವಲ್ಪನೇ ವಾಟರ್ ಹಾಕ್ಕೊಳ್ಳಿ, ಯಾಕಂದರೆ ಒಂದೇ ಸಲ ಹಾಕಿದರೆ ಅದು ನೀರು ಜಾಸ್ತಿ ಆದರೆ ಕಷ್ಟ ಆಗುತ್ತೆ. ಸೊ ಈಗ ನಾನು ಬ್ಯಾಟರ್ನ ರೆಡಿ ಮಾಡಿಬಿಟ್ಟು ವಾಪಸ್ ಬರ್ತೀನಿ. ಇದು ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಬ್ಯಾಟರ್ ನೋಡಿ. ಸೊ ಈಗ ಸೋಯಾ ಚಂಕ್ಸ್ನ ನೋಡೋಣ ಬನ್ನಿ. ಸೋಯಾ ಚಂಕ್ಸ್ನ ಸೋಕ್ ಮಾಡೋಕ್ಕೆ ಬಿಟ್ಟಿದ್ದೆ. ಹಾಟ್ ವಾಟರ್ ಆದರೆ 5 ಮಿನಿಟ್ಸ್ ಸಾಕು, ಕೋಲ್ಡ್ ವಾಟರ್ ಆದರೆ 10 ಮಿನಿಟ್ಸ್. 5 ಮಿನಿಟ್ಸ್ ಆಗಿದೆ. ಈಗ ಇದನ್ನು ಸೋಯಾ ಚಂಕ್ಸ್ನ ತೆಗಿಯೋಣ ಇದರಿಂದ, ವಾಟರಿಂದ. ನೀರನ್ನು ಈ ಥರ ಕಂಪ್ಲೀಟಾಗಿ ಒಂದು ಸ್ವಲ್ಪನೂ ನೀರಿಲ್ದಂಗೆ ಈ ಥರ ಹಿಂಡಬೇಕು. ಸೋಯಾ ಚಂಕ್ಸ್ನ ಹಿಂಗೆ ಹಿಂಡಿಬಿಟ್ಟು ಈ ಬ್ಯಾಟರ್ ಒಳಗೆ ಹಾಕ್ಕೊಳ್ಳಿ. ಈ ಥರ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಅದರಲ್ಲಿ. ಈಗ ಇದನ್ನು ನೀಟಾಗಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲದಕ್ಕೂ ಆ ಬ್ಯಾಟರ್ ಕರೆಕ್ಟಾಗಿ ಹಿಡಿಬೇಕು ನೋಡಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದು ಮ್ಯಾರಿನೇಟ್ ಆಗೋಕ್ಕೆ ಫ್ರಿಜ್ಜಲ್ಲಿ ಒಂದು 5 ಮಿನಿಟ್ಸ್ ನೀಟಾಗಿ ಇಡಬೇಕು, ಅದು ಸೆಟ್ ಆಗೋಕ್ಕೆ. ಡೀಪ್ ಫ್ರೀಝರಲ್ಲಿ 5 ಮಿನಿಟ್ಸ್ ಇಡಬೇಕು. ಇದು ಫ್ರೀಝ್ ಆದಮೇಲೆ ವಾಪಸ್ ಬರೋಣ ಬನ್ನಿ. ಈಗ ಫ್ರೀಝರಿಂದ ಅದನ್ನು ತೆಗೆಯೋಣ. ಸೊ ಫುಲ್ ಫ್ರೀಝ್ ಆಗಿದೆ ನೋಡಿ, ಫುಲ್ ಫ್ರೀಝ್ ಆಗಿದೆ. ಈಗ ಇದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಮೇಲೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ನ ಈಗಲೇ ಹಾಕೋಣ. ಮಿಕ್ಸ್ ಮಾಡೋಣ. ಸೊ ಆಯಿಲ್ ಸ್ವಲ್ಪ ಹೀಟ್ ಆಗಲಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಅದು ಹಾಕಿದಾಗ ಕರೆಕ್ಟಾಗಿ ಬೇಯಲ್ಲ. ಆಯಿಲ್ ಫುಲ್ ಹೀಟ್ ಆಗಿದೆ. ಈಗ ಒಂದೊಂದೇ ಈಗ ಮೆಲ್ಲೆ ಹಾಕ್ಕೊಳ್ಳಿ. ಮೆಲ್ಲೆ ಹಾಕ್ಕೊಳ್ಳಿ, ಆಯಿಲ್ ಇಲ್ಲ ಅಂದರೆ ಹಾರುತ್ತೆ. ಸೊ ಇದು ಸ್ವಲ್ಪ ಹೊತ್ತು ಬೇಯಲಿ ನೋಡಿ. ಅದು ಫುಲ್ ಬೇಕಾಗ್ತಿದೆ. ಅದ್ರ ಸೌಂಡಿಗೆ ಕೇಳಿಸ್ತಿಲ್ಲ ಅನಿಸುತ್ತೆ ನಾನು ಮಾತಾಡ್ತಿರೋದು. ಸೊ
ಸ್ವಲ್ಪ ಮೆಲ್ಲೆ ಈ ಥರ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಕರೆಕ್ಟಾಗಿ ಬೇಯಬೇಕಲ್ಲ. ಸೊ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸೋಣ. ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಳಿ. ಫ್ರೇಗ್ರೆನ್ಸ್ ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡಿ ನೋಡಿ. ಸೇಮ್ ಕಬಾಬ್ ಥರನೇ ಫ್ರೇಗ್ರೆನ್ಸ್ ಬರ್ತಾ ಇದೆ. ಒಂದು 3 to 4 minutes ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, ನಿಮ್ಮ ಮನೆಗೆ ಸಡನ್ ರಿಲೇಟಿವ್ಸ್ ಯಾರಾದರೂ ಬಂದಾಗ ನಾನ್ ವೆಜ್ ಏನಾದರೂ ಇಲ್ಲ ಅಂದರೆ ಈ ಸೋಯಾ ಜಂಕ್ಸ್ ಇದ್ದರೆ ನೀವು ಈಸಿಯಾಗಿ ಈ ಥರ ಪ್ರಿಪೇರ್ ಮಾಡ್ಕೊಳ್ಬೋದು. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ಸಕ್ಕತ್ತಾಗಿರುತ್ತೆ ಟೇಸ್ಟ್. ನೀವೇ ನೋಡ್ಬೋದು. ಈಗ ಇದನ್ನೊಂದು ಸ್ವಲ್ಪ ಹೊತ್ತು ಹಿಂಗೆ ಬೇಯಿದ್ರೆ ಆಗುತ್ತೆ. ವೆಯ್ಟ್ ಮಾಡೋಣ. ನೋಡಿ, ಈ ಥರ ಫುಲ್ ಸ್ವಲ್ಪ ಗೋಲ್ಡನ್ ಅಂದರೆ ರೆಡ್ ಮೇಲೆ ಸ್ವಲ್ಪ ಬ್ರೌನಾಗಿ ಕಾಣಿಸ್ಬೇಕು. ಆಗದು ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಇನ್ನೊಂದು ಸಲ ಇದನ್ನು ಹಾಕ್ಕೊತಾ ಇದ್ದೀವಿ. ಸೆಕೆಂಡ್ ಸಲ ಆಯಿಲ್ ಫುಲ್ ಅದು ಹೀಟ್ ಆಗಿರುತ್ತೆ. ಸೊ ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಫಸ್ಟ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಅದನ್ನು ಆಯಿಲ್ನ. ಈಗ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ಸಲ ಹಾಕ್ತಿದ್ದೀನಿ. ಸೊ ಇದು ರೆಡಿಯಾಗಿದೆ. ಈಗ ಟೇಸ್ಟ್ ಮಾಡೋಕ್ಕೆ ಅಮ್ಮನ ಕರಿಯೋಣ. ತಗೋ. ಥ್ಯಾಂಕ್ ಯು. ಹೆಂಗಿದೆ? ಕ್ರಿಸ್ಪಿಯಾಗಿದೆ, ಚೆನ್ನಾಗಿದೆ, ಕ್ರಂಚಿಯಾಗಿದೆ, ಟೇಸ್ಟು ಸೂಪರ್ ಆಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನಾನು ಟೇಸ್ಟ್ ಮಾಡ್ತಿದ್ದೀನಿ, ನೋಡೋಣ. ಕ್ರಿಸ್ಪಿ ಆಗಿದೆ, ಸಕ್ಕತ್ತಾಗಿದೆ ಟೇಸ್ಟ್. ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ನಾನು 3rd ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಅಮ್ಮ ಇದನ್ನು ಮಾಡಿದರು. ಸೊ ಈಗ ನಾನೇ ಮಾಡ್ತಿದ್ದೀನಿ. ನಾನು ಮಾಡಿಬಿಟ್ಟು ಅಮ್ಮಂಗೆ ಕೊಟ್ಟಿದ್ದೆ. ಹೆಂಗಿತ್ತು ಅಮ್ಮ? ಸೂಪರ್, ಚೆನ್ನಾಗಿತ್ತು. ಸೊ ನಾನು ಮಾಡಿದಂದ್ಮೇಲೆ ಚೆನ್ನಾಗಿರ್ಬೇಕಲ್ವ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.